Ladies and gentlemen, may I have your attention, please? Prepare yourselves for an unforgettable experience. It's time for the final countdown. In 5, 4, 3, 2, 1, go. Hi everyone, welcome to our school election program. Today we gathered to elect our student leaders who will represent us and work for the betterment of our school. This election is a wonderful opportunity to learn the values of democracy, leadership and responsibility. Let us participate with enthusiasm and make this event a grand success. Thank you. ವೋಟು ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟ್ ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳವಾಗಿ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ಸಂಸ್ಕೃತಿ ಹೇಳಿ ನಾನು ಭಾಗವಹಿಸಿದ್ದು. ನಾನೇ ಗೆದ್ದರೆ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಮತ್ತೆ ಶಾಲೆಯ ಮತದಾನ ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಒಳ್ಳೆಯತನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ. ಕೆಡುಕುತನವನ್ನು ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು.
ಅಮ್ಮನ ಬೈಗುಳಕ್ಕೂ ಎದ್ದೇಳದಿದ್ದಾಗ ಬಿಸಿ ಬಿಸಿ ಕಜ್ಜಾಯವು ಬರುವ ನಾಳೆಗೆ ಬದುಕು ಕಟ್ಟಲು ಕಲಿಕೆ ಎಂಬುದು ಕವಚವಾಗಲಿ. ಹೆತ್ತ ಜೀವವು ಹೆಮ್ಮೆ ಪಡೆಯಲು ನಮ್ಮ ಸಾಧನೆ ಕೊಡುಗೆಯಾಗಲಿ. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ಓಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಳಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಚುನಾವಣೆ ನೀವು ದೊಡ್ಡವರಾದ್ಮೇಲೆ ಹೇಗೆ 18 ವರ್ಷ ಆದ್ಮೇಲೆ ಹೇಗೆ ಪ್ರಜಾಪ್ರಭುತ್ವವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ವೋಟನ್ನ ಹಾಕಬೇಕು ಅನ್ನೋ ರೀತಿಯಲ್ಲಿ ಈಗ ನಿಮಗೆ ಚಿಕ್ಕ ಮಕ್ಕಳಾದ್ರಿಂದ ಈ ಒಂದು ಲೆವೆಲಲ್ಲಿ ವೋಟ್ ಮಾಡಿಸಿ ಮಾದರಿ ಮಾಡಿಕೊಂಡು ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿ ಸೋಲು ಗೆಲುವು ಮುಖ್ಯ ಪಾರ್ಟಿಸಿಪೇಷನ್ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಕ ಹಂತದಿಂದ ಅಂತ್ಯದವರೆಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಕಾಂತಾ ಮೇಡಮ್ ಅವರು. ಹಾಗೆ ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಚುನಾವಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಹಾಗೆ ನೀವು ಕೂಡ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಿದಿರಿ. ಮತದಾರರಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೀವು ಅವರ ಮತವನ್ನು ಕೇಳ್ಕೊಂಡ ರೀತಿಯಲ್ಲಿ ನಿಮಗೆ ಯಾರ್ಯಾರಿಗೆ ಮತವನ್ನು ನೀಡಬೇಕು ಪ್ರಕ್ರಿಯೆ ಈ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ವೋಟ್ ಹಾಕುವಂಥದ್ದು, ಅಭ್ಯರ್ಥಿಗಳು ನಾಮಿನೇಷನ್ ಅನ್ನು ಸಲ್ಲಿಸುವಂಥದ್ದು, ಹಾಗೆ ಪ್ರಚಾರ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿ ಒಂದು ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ಶಿಕ್ಷಕ ವರ್ಗದವರನ್ನು ವಿದ್ಯಾರ್ಥಿಗಳನ್ನು ಸ್ವಾಗತಿಸುವಂಥದ್ದು ಸುಸಮಯ. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲಿದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀ ಮಂಜುನಾಥ್ ಸರ್ ಅವರು. ಎಲ್ಲರಿಗೂ ಬೆಳಗಿನ ಶುಭೋದಯ. ಶಾಲಾ ಸಂಸತ್ ಚುನಾವಣೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸುಮಾರು ಒಂದು 32 ಅಭ್ಯರ್ಥಿಗಳು ಪಾಲ್ಗೊಂಡು ಅದರಲ್ಲಿ 16 ಜನ
ಯಶಸ್ಸನ್ನು ಅಥವಾ ಗೆಲುವನ್ನು ಪಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಈ ಸುಂದರವಾದ ಸರಳ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಸಾಕಷ್ಟು ಅಂದರೆ 32 ಜನರಲ್ಲಿ ಗೆದ್ದಿರ್ತಕ್ಕಂಥ 16 ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸುಂದರ ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಲೀಲಾವತಿ ಮೇಡಮ್ ಅವರಿಗೆ ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಶಾಲಾ ಸಂಸತ್ ಚುನಾವಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ನಾಗೇಶ್ ಸರ್ ಅವರು ಕೂಡ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಸಾಗಲೆಂದು ಹಾಗೂ ಈ ಕಾರ್ಯಕ್ರಮದ ಆಯೋಜನೆಗೆ ಎಲ್ಲರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ. ಆ ಪಾತ್ರವನ್ನು ನಿರ್ವಹಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳೆಲ್ಲರಿಗೂ ಕೂಡ ಸಹ ಶಿಕ್ಷಕ ಬಂಧುಗಳೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಮಕ್ಕಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಚುನಾವಣೆಯಲ್ಲಿ ಗೆದ್ದು ಖಾತೆಗಳ ಹಂಚಿಕೆ ಸಮರ್ಥ 7ನೇ ತರಗತಿ ಆರೋಗ್ಯ ಮಂತ್ರಿಯಾಗಿ ಸೌಜನ್ಯ, ಕಾನೂನು ಮಂತ್ರಿಯಾಗಿ ದೀಕ್ಷಾ, ಸ್ವಚ್ಛತಾ ಮಂತ್ರಿಯಾಗಿ ಹರ್ಷಿತ್, ರಕ್ಷಣಾ ಮಂತ್ರಿಯಾಗಿ ರಚನಾ, ಅಭಿವೃದ್ಧಿ ಮಂತ್ರಿಯಾಗಿ ದೀಕ್ಷಾ ಎಂ, ಗ್ರಂಥಾಲಯ ಮಂತ್ರಿಯಾಗಿ ದೀಕ್ಷಾ, ಸಹಾಯಕ ಸಾಂಸ್ಕೃತಿಕ ಮಂತ್ರಿಯಾಗಿ ಭವಾನಿ, ವಾರ್ತಾ ಮಂತ್ರಿಯಾಗಿ ಜಾಹ್ನವಿ, ಉಪಮುಖ್ಯಮಂತ್ರಿಯಾಗಿ ವೆಂಕಟೇಶ್, ನೀರಾವರಿ ಮಂತ್ರಿಯಾಗಿ ನಿಖಿಲ್, ಸಾಂಸ್ಕೃತಿಕ ಮಂತ್ರಿಯಾಗಿ ಪ್ರತಿಮಾ, ಶಿಕ್ಷಣ ಮಂತ್ರಿಯಾಗಿ ಭವಾನಿ, ಹಣಕಾಸು ಮಂತ್ರಿಯಾಗಿ ವರ್ಷ, ಕ್ರೀಡಾ ಮಂತ್ರಿಯಾಗಿ ವಿನೋದ್, ಸಹಾಯಕ ಕ್ರೀಡಾ ಮಂತ್ರಿಯಾಗಿ ತಮನ. ಈಗ ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಹಾಗೂ ಇಂದಿನ ಕಾರ್ಯಕ್ರಮದ ರಾಜ್ಯಪಾಲರಾಗಿರುವಂತಹ ಶ್ರೀಮತಿ ಲೀಲಾವತಿ ಮೇಡಮ್ ಅವರು ವೇದಿಕೆಗೆ ಬಂದು ಪ್ರಮಾಣ ವಚನವನ್ನು ಬೋಧಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರಿ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ನಿನ್ನೆ ಮೊನ್ನೆ ನಡೆದಂತಹ ಶಾಲಾ ಸಂಸತ್ ಚುನಾವಣೆಯಲ್ಲಿ ಈಗ ತುಂಬ ತಾವೆಲ್ಲರೂ ಕೂಡ ಸಂತೋಷ ಸಂಭ್ರಮದಿಂದ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿ ತಾವು ಕೂಡ ಅದರಲ್ಲಿ ಸಂಭ್ರಮಿಸಿದ್ದೀರಾ. ಜೊತೆಗೆ ಈ ದೊಡ್ಡವರು ಎಲೆಕ್ಷನ್ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಅದೇ ಪ್ರಕ್ರಿಯೆಯಲ್ಲಿ ನಮ್ಮ ಶಾಲೆಯಲ್ಲಿ ನಡೀತು. ಅದಕ್ಕಾಗಿ ನಾನು ಕೂಡ ಅದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಫಸ್ಟು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರತಿಮಾ ಎಂಬ ನಾನು, ಎಂಬ ನಾನು, ನಿಖಿಲ್ ಎಂಬ ನಾನು, ಜಾಹ್ನವಿ ಎಂಬ ನಾನು, ಭವಾನಿ ಎಂಬ ನಾನು, ದೀಕ್ಷಾ ಎಂಬ ನಾನು, ಹರ್ಷಿತ್ ಎಂಬ ನಾನು, ರಚನಾ ಎಂಬ ನಾನು, ದೀಕ್ಷಾ ಎಂಬ ನಾನು, ಸೌಜನ್ಯ ಎಂಬ ನಾನು, ಮನೀಷಾ ಎಂಬ ನಾನು, ಸಮರ್ಥ ನಾನು. ಶಾಲಾ ಸಂಸತ್ ಚುನಾವಣೆಯಲ್ಲಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಹೊಂದಿರುತ್ತೇವೆಂದು ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಈಗ ನಾವು ಶಾಲೆಯಲ್ಲಿ ಕೈಗೊಳ್ಳಲಿರುವ ಕರ್ತವ್ಯವನ್ನು ಕಾಯ ವಾಚ ಮನಸ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇವೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇವೆ. ಜೈ ಹಿಂದ್. ಬರೆಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಲೀಲಾವತಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು.
ಬರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು.